ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಲ್ಲಿ ಗೌಡ ಒಬ್ಬ ಮಗನ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಪಾಟೀಲ ಅಂತೇಳಿ ಮದುವೆ ಮಾಡಬೇಕು ಅಂತೇಳಿ ಮಗನಿಗೆ ಬಲವಂತವಾಗಿ ಒಪ್ಸೋಕೆ ಹೋಗ್ತಾನೆ. ಆದರೆ ಅವನು ನನಗೆ ಮದುವೆ ಬೇಡ ಅಂತಾನೆ. ಇವಾಗಲೇ ನನಗೆ ಮದುವೆ ಬೇಡ, ನನ್ನ ಮದುವೆನೇ ಆಗಲ್ಲ ಅಂತ. ಯಾಕಾಗಲ್ಲ ಅಂತೀಯ? ಮದುವೆ ಆಗು. ಈ ಇಷ್ಟು ಸಂಪಾದನೆ ಎಲ್ಲ ಯಾರು ತಿನ್ನೋದು? ಬೇಜಾನ್ ಸಂಪಾದನೆ, ಮೊಮ್ಮಕ್ಕಳು ಮರಿಮಕ್ಕಳು ತಿಂದರೂ ಮುಗಿಯಲ್ಲ, ಅಷ್ಟು ಸಂಪಾದನೆ ಮಾಡಿದ್ದೀನಿ, ಆಗಲ್ಲ ಅಂತ ಹೇಳ್ತೀಯಲ್ಲ ಅಂತ ಹೇಳಿ ಬೈತಾನೆ. ಅವನು ಆಗೋದೇ ಇಲ್ಲ ಅಂದಿದ್ದಕ್ಕೆ ಮೆಟ್ರೆ ಕುತ್ತಿಗೆ ಇಚ್ಚಿ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಹೋಗ್ತಾನೆ ಅಪ್ಪ. ಆಮೇಲೆ ಅವನ ಹಿಂದೆ ಒಂದು 4 ಜನ ದಂಡು ದಾಳಿಗಳು ಇರ್ತಾರೆ. ಅವ್ರಿಗೆ ಹೇಳ್ತಾನೆ, ಎಳ್ಕಬಾ ಇವನ್ನ ಮನೆಗೆ ಅಂತ ಹೇಳ್ಬಿಟ್ಟು ಹೊರ್ಟೋಯ್ತಾನೆ. ಅಲ್ಲೋಗಿ ಹೆಂಡ್ತಿ ಹತ್ರ ಏನು ಕಲಿಸಿದೀಯ ಬುದ್ಧಿ, ಅವನ ಮದುವೆಗೆ ಒಪ್ಕೊಳ್ಳಲ್ಲ ಅಂತಾನಲ್ಲ ಅಂತೇಳಿ ಬೈತಾ ಇರ್ತಾನೆ. ಈ ಕಡೆ ಬಾಳು ಮನೆಯಲ್ಲಿ, ಅಂದರೆ ಬಾಳು ಅಕ್ಕನ ಮನೆಯಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಒಬ್ಳು ಅಡುಗೆ ಮಾಡ್ತಿರ್ತಾಳೆ, ಒಬ್ಳು ತರಕಾರಿಗೆ ಹೆಚ್ಚುತ್ತಾ ಇರ್ತಾಳೆ, ಒಬ್ಳು ರೊಟ್ಟಿಗೆ ಹಿಟ್ಟು ಕಲಿಸ್ತಿರ್ತಾಳೆ. ಆಮೇಲೆ ಅಲ್ಲಿಗೆ ಸಂಧ್ಯಾ ಬರ್ತಾನೆ. ಸಂಧ್ಯಾ ಬಂದ್ಬಿಟ್ಟು ಅಡುಗೆ ರೆಡಿ ಆಗ್ತಿದೆಯಲ್ಲ ಅಂತ ಖುಷಿಯಾಗಿ ಬರ್ತಾನೆ. ಆಮೇಲೆ ಬಾಳು ಅಂತ ಬರ್ತಾನೆ. ಗಂಗಾ ಹೇಳ್ತಾಳೆ, ಯಾಕೋ ಸಂಧ್ಯಾ ಮನೆಗೆ ಹೋಗಿಲ್ವೇನೋ ಅಂತ ಹೇಳ್ತಾಳೆ. ಮನೆಗೆ ಯಾಕ್ರಿ ಹೋಗಬೇಕು, ಇಲ್ಲೇ ಬಂದೆ ಅಂತ. ಆಮೇಲೆ ಸರಿ ಬಾ ಊಟ ಮಾಡ್ಕೊಂಡು ಹೋಗುವಂತೆ, ಮಧ್ಯ ಟೈಮ್ ಆಯ್ತಲ್ಲ, ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಬಾಳು ಹೇಳ್ತಾನೆ. ಅದಕ್ಕೆ ದಿನ ಅದೇ ಕೆಲಸನಾ, ಮನೆಗೆ ಹೋಗೋ ಸುಮ್ಮನೆ ಅಂತ ಗಂಗಾ ಹೇಳ್ತಾಳೆ. ಅದಕ್ಕೆ ಬಾಳು ಹೋಗ್ಲೇನ್ರಿ ಅಂತಾನೆ. ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಸತ್ಯವ ಮುಖ ನೋಡಿ ಸುಮ್ಮನೆ ಆಗ್ತಾಳೆ. ಆಮೇಲೆ ಗಂಗಾ ಆಗೋದೇ ಇಲ್ಲ, ಹೋಗು ಮನೆಗೆ ಅಂತಾಳೆ. ಇನ್ನೇನು ಮಾಡ್ತಾನೆ ಬಾಳು, ಅವ್ರ ಮನೇಲಿರೋದಲ್ವಾ, ಆಯಿತು ಅಂತ ಹೋಗ್ಬಾ ಸಂಧ್ಯಾ ಅಂತ ಕಳಿಸ್ತಾನೆ. ಹೋಗ್ಲೇನ್ರಿ ಹೋಗ್ಬಾ ಅಂತ ಕಳಿಸ್ತಾನೆ. ಆಮೇಲೆ ಬಾಳುಗೆ ಅಕ್ಕ ಅವರೆಲ್ಲ ಎಲ್ಲ ಹೋಗಿರ್ತಾರೆ, ನಗ್ನವ್ವ ಮತ್ತು ಗಂಗವ್ವ ಎಲ್ಲ ಹೋಗಿರ್ತಾರೆ. ಆವಾಗ ಹೆಂಡ್ತಿಗೆ ಹೇಳ್ತಾನೆ, ನಾವು ಕುರಿ ಹೊಡ್ಕೊಂಡು ಹೋಗೋಣ, ಹೇಳು ಅಕ್ಕಂಗೆ ಅಂತ. ಅವ್ವಂಗೆ ಹೇಳಿದ್ರೆ ಅವ್ವ ಒಪ್ಪಲ್ವಲ್ಲ ಅಂತಾಳೆ. ಹೇಳು ಒಪ್ಸು, ನೀನು ಇಲ್ಲೇ ಇರೋಕ್ಕಾಗುತ್ತಾ, ನಾವು ಕುರಿಗಳು ಸಾಕಬಾರ್ದಾ, ಮೇಯಿಸ್ಬಾರ್ದಾ ಅಂತ. ಅವನ ಕುರಿ ಏನು ಮಾಡ್ತೀರಾ, ಅವನ ಕುರಿನೂ ಹೊಡ್ಕೊಂಡು ಹೋಗೋಣ, ಎಲ್ಲ ಕುರಿನೂ ಹೊಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ಗೌಡ ಒಂದು ಕಟ್ಟೆ ಮೇಲೆ ಕೂತಿರ್ತಾನೆ. ಅಲ್ಲಿಗೆ ಸಂಧ್ಯಾ ಹೋಗ್ತಾನೆ. ಸಂಧ್ಯಾ ಹೋಗಿ ಇವನು ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಯಾವಾಗಲೂ ಗೌಡ ಲೆಕ್ಕಾಚಾರ ಮಾಡೋದ್ರಲ್ಲೇ ಇರ್ತಾನೆ, ಲೆಕ್ಕಾಚಾರ ಮಾಡ್ತಿರ್ತಾನೆ. ಆವಾಗ ಸಂಧ್ಯಾ ಹೋಗ್ಬಿಟ್ಟು, ಏನೋ ಸಂಧ್ಯಾ, ಏನೋ ಸಮಾಚಾರ ಅಂತಾನೆ. ಏನಿಲ್ಲರಿ, ಪಾಟೀಲ್ ಮಗನಿಗೆ ಹೆಣ್ಣು ನೋಡ್ತಿದ್ದಾರೆ, ಪಾಟೀಲ್ ಮಗ ಮದುವೆ ಆಗಲ್ಲ ಅಂತವನೇ, ಅದೇ ಸಮಸ್ಯೆ ಆಗಿರೋದು, ಅದೇ ಸಮಾಚಾರ ಅಂತ ಹೇಳ್ತಾನೆ. ಓ ಬರೋಕ್ಕೆ ಹೇಳೋ ಅವ್ರನ್ನ ಇಲ್ಲಿಗೆ ಅಂತ ಹೇಳ್ತಾನೆ. ಬಂದುಬಿಡ್ತಾರ್ರಿ ಕರೆದ್ರೆ ಅಂತ. ಬಂದೇ ಬರ್ತಾರೆ, ಹೋಗಿ ಹೇಳು. ಸರಿ ಹೇಳ್ತೀನಿ ಅಂತ ಹೋಗ್ತಾನೆ ಅವನು. ಸಂಧ್ಯಾ ಹೇಳ್ಬಿಟ್ಟು ಹೊರ್ಟೋಗ್ತಾನೆ. ಹೇಳ್ತೀನಿ ರೀ, ನೋಡೋಣ ಬರ್ತಾರ ಹೇಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಗೌಡ 1-2 ಜನ ನಿಲ್ಲಿಸ್ಕೊಂಡಿರ್ತಾನೆ ಅವನ ಕಡೆಯವ್ರನ್ನ. ಅವನು ಎಲ್ಲ ಮನೆಗೆ ಹೋಗ್ತಾರೆ. ಬರೋಕ್ಕೆ ಹೇಳಿರ್ತಾನೆ, ಅವ್ರು ನಾಳೆ ಬರ್ತಾರೆ ಏನೋ. ಇವನು ಏನೇನೋ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಬಾಳು ಹೋಗಿರೋದು ಇವನಿಗೆ ಭಾಳ ಸಂತೋಷ. ಏಕೆ ಅಂದರೆ ಈಗೆಲ್ಲ ಕ್ರೆಡಿಟ್ ಇವನಿಗೆ ಸಿಗ್ತಾಯಿದೆ. ಎಲ್ಲರೂ ಇವನಿಗೆ ಗೌರವ ಕೊಡೋದು, ಮರ್ಯಾದೆ ಕೊಡೋದು ಮಾಡ್ತಾರೆ. ಬಾಳು ಇದ್ದಾಗ ಬಾಳುಗೆ ಮರ್ಯಾದೆ ಬರ್ತಿತ್ತು, ಇವನಿಗೆ ಸಿಗ್ತಿರ್ಲಿಲ್ಲ. ಆವಾಗ ಗಂಡ ಹೆಂಡ್ತಿ ಹುರ್ಕೋತಾ ಇದ್ರು ಯಾವಾಗ ನೋಡಿದ್ರು. ಇವಾಗ ಆ ಥರ ಏನಿಲ್ಲ, ಇವನಿಗೇ ಎಲ್ಲ ಕ್ರೆಡಿಟು ಸಿಗ್ತಾಯಿದೆ. ಆಮೇಲೆ ಸಂಧಿಗೆ ಹಂಗಂತ ಹೇಳಿ ಕಳಿಸ್ತಾನೆ. ಸಂಧಿಗೆ ಹೇಳ್ಬಿಟ್ಟು ಕಳಿಸ್ತಾನೆ. ಆಮೇಲೆ ಆಯಿತು ಹೇಳ್ತೀನಿ ರೀ ಅಂತ ಅವನು ಹೊರಟೋಯ್ತಾನೆ. ಅವರು ಆಳುಗಳು ಇಬ್ಬರು ಇರ್ತಾರೆ, ಅವನ್ನ ಕರ್ಕೊಂಡು ಹೋಗೋಕ್ಕೆ ಕರ್ಕೊಬರೋಕ್ಕೆ ಮನೆಗೆ ಎಲ್ಲವ. ಆಮೇಲೆ ಈ ಕಡೆ ಗೌಡನ ಹೆಂಡ್ತಿ, ಪಾಟೀಲ್ ಹೆಂಡ್ತಿ ಮಗನಿಗೆ ಒಪ್ಸೋಕ್ಕೆ ಅಂತೇಳಿ, ಮದುವೆ ಮಾಡ್ಕೊಳ್ಳೋ ಮಗು, ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮನೇಲಿ ಇಷ್ಟು ಆಸ್ತಿ ಅಡುವು ಎಲ್ಲ ಇದೆ, ಯಾರೋ ತಿನ್ನೋದು, ಇಷ್ಟು ದವಸ ಧಾನ್ಯ ಎಲ್ಲ ಇದೆ, ಯಾರು ತಿಂತಾರೆ, ಮಾಡ್ಕೊಳ್ಳೋ ಮದುವೆ ಅಂತ. ನಂಗೆ ಬೇಡ ಅವ್ವ ಮದುವೆ ಅಂತಾನೆ. ಯಾಕೆ ಮಗು ಬೇಡ ಅಂತೀಯ ಅಂತೇಳ್ಬಿಟ್ಟು ಹತ್ರ ಹೋಗಿ ಕೂತ್ಕೊಂಡು ಕೇಳ್ತಾಳೆ. ಬೇಜಾನ್ ಶ್ರೀಮಂತರು ಇವರು, ಆದರೆ ಮಗ ಮದುವೆ ಆಗಲ್ಲ ಅಂತಾನಲ್ಲ ಅನ್ನೋದು ಒಂದು ಕೊರಗಿದೆ. ಹೋಗಿ ಕೇಳ್ತಾಳೆ. ಕೇಳಿದಾಗ ಅವನು ಹೇಳ್ತಾನೆ, ನನಗೀಗಲೇ ಮದುವೆ ಬೇಡವ್ವ, ಮದುವೆ ಆಗಲ್ಲ ನಾನು ಅಂತ ಹೇಳ್ತಾನೆ.
ಆಗ ಪಾಟೀಲ ಹೋಗಿ ಮನೇಲಿರ್ತಾನೆ. ಮಗನಿಗೆ ಅಲ್ಲೂ ಹೇಳಿಸ್ತಾನೆ, ಹೆಂಡ್ತಿ ಹೇಳ್ತಾಳೆ, ಯಾರು ಹೇಳಿರೂ ಅವನು ಒಪ್ಪೋದೇ ಇಲ್ಲ. ಏನು ಮಾಡೋದು ಅಂತ ಯೋಚನೆಯಲ್ಲಿರ್ತಾರೆ. ಏನು ಹೇಳ್ದಲೇ ಆಗೋದೇ ಇಲ್ವಲ್ಲ ಇವನು ಅಂತೇಳ್ಬಿಟ್ಟು ಆಮೇಲೆ ಬಾಳು ಹಾಗಂತ ಹೇಳ್ತಾನೆ. ಬಾಳು ಇವಾಗ ಆ ಊರಿಗೆ ಹೋಗಬೇಕು ಅವನು. ಅದಕ್ಕೆ ಅರ್ಜೆಂಟು ಗಂಗುಗೇಳು ಅಕ್ಕಗೇಳು ಅಂತ ಹಿಂಸೆ ಕೊಡ್ತಾವನೆ. ಇವಳು ಸತ್ಯವ್ವ ಹೇಳ್ತೀನಿ ನೋಡೋಣ, ಅವ್ವ ಕಳಿಸ್ತಾಳೆ ಇಲ್ವೋ ಗೊತ್ತಿಲ್ಲ, ಬೇಡ ಅಂತಾಳೆ ಅಂತ ಅಂತಾಳೆ. ಇಲ್ಲ ಕಳಿಸ್ತಾಳೆ, ಹೇಳು, ನಾವು ಕುರಿಗಳು ಹೊಡ್ಕೊಂಡು ಹೋಗೋಣ ಅಂತ. ಆಮೇಲೆ ಸರಿ ಹೇಳ್ತೀನಿ ಹೇಳಿ ನೋಡ್ತೀನಿ ನೋಡೋಣ ಏನಂತಾಳೆ ಅವ್ವ ಅಂತೇಳಿ ಅಂತಾಳೆ. ಆಗ ಸರಿ ಹೇಳು ಅಂತ ಹೇಳ್ತಾನೆ. ಆಮೇಲೆ ಅಷ್ಟೊತ್ತಿಗೆ ತಮ್ಮ ಬರ್ತಾನೆ ಊರಿಂದ. ತಮ್ಮಂಗೆ ಭೀಮಂಗೆ ಏನೋ ಅವ್ವ ಅಪ್ಪ ಎಲ್ಲ ಚೆನ್ನಾಗವ್ರೇನೋ ಅಂತ ಕೇಳ್ತಾನೆ. ಎಲ್ಲ ಚೆನ್ನಾಗಿದ್ದಾರೆ ಅವ್ವ, ನೀ ಬಂದು ಹೋದಾಗಿಂದ ಸ್ವಲ್ಪ ನಗ್ಲಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಹೇಳ್ತಾನೆ. ಆಮೇಲೆ ಮತ್ತು ಅವ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾನೆ. ಆಮೇಲೆ ನಾವು ಕುರಿ ಹೊಡ್ಕೊಂಡು ಮೇಯ್ಸೋಕ್ಕೆ ಹೋಗೋಣ ಅಂತ ಇದ್ದೀವಿ, ನಾನು 3 ಕುರಿ ತಗೊಂಡಿದ್ದೀನಿ ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.